ಅರಳು ಮರಳು ಅನ್ನೋದು ಕಾಮನ್ ಆಗಿ ವಯಸ್ಸಾಗ್ತಾ ಕಾಣಿಸ್ಕೊಳ್ಳೋಂಥ ಕಾಯಿಲೆ. ಇದು ವಯಸ್ಸಿನ ಜೊತೆಯಲ್ಲಿ ಬಾಡಿಯಲ್ಲಿ ಆಗೋ ಚೇಂಜಸ್ಗಳು. ಈ ಅರಳು ಮರಳು ಲಕ್ಷಣಗಳು ವಯಸ್ಸು ಜಾಸ್ತಿ ಆಗ್ತಾ ಕಾಮನ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ಯೂರ್ ಮೆಮೊರಿಗೆ ಸಂಬಂಧಪಟ್ಟಿದ್ದಿತ್ತು ಅಂದರೆ ಆಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತೇವೆ. ನಮಸ್ಕಾರ, ನಾನು ಡಾಕ್ಟರ್ ಪ್ರಶಾಂತ್ ಎಲ್ಕೆ, ಪಾರ್ಕಿನ್ಸನ್ ಡಿಸೀಸ್ ಮತ್ತು ಮೂವ್ಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟ್. ಅಂದರೆ ಚಲನವಲನಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಸ್ಪೆಷಲಿಸ್ಟ್ ನಾನು. ಸೊ ಇವತ್ತಿನ ಈ ಪ್ರೋಗ್ರಾಮಲ್ಲಿ ಅರಳು ಮರಳು ಕಾಯಿಲೆಗಳು ಅಥವಾ ಆಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ ಕೇಳಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ನಾವು. ಅರಳು ಮರಳು ಅನ್ನೋದು ಕಾಮನ್ ಆಗಿ ವಯಸ್ಸಾಗ್ತಾ ಕಾಣಿಸ್ಕೊಳ್ಳೋಂಥ ಕಾಯಿಲೆ. ನಾರ್ಮಲಾಗಿ ನಾವೆಲ್ಲರಿಗೂ ಹೇಳ್ತೀವಿ, ನಾವು 60ಕ್ಕೆ ಅರಳು ಮರಳು ಅಂತ ಹೇಳಿ. 60ಕ್ಕೆ ಅರಳು ಮರಳು ಅಂದ ತಕ್ಷಣ ಎಲ್ಲರಿಗೂ 60ಕ್ಕೆ ಆಗಬೇಕು ಅಂತ ಅಲ್ಲ. ಇದು ವಯಸ್ಸಿನ ಜೊತೆಯಲ್ಲಿ ಬಾಡಿಯಲ್ಲಿ ಆಗೋ ಚೇಂಜಸ್ಗಳು ಜೊತೆಯಲ್ಲಿ ನಮ್ಮ ಅನುವಂಶೀಯವಾಗಿರೋಂಥ ರಿಸ್ಕ್ಗಳು, ನಾವು ಯಾವ ಥರ ಕೆಲಸ ಮಾಡ್ತಾ ಇದ್ದೀವಿ, ಯಾವ ಥರ ಮೆದುಳು ಮೇಲೆ ಪರಿಣಾಮ ಬೀರಿದೆ, ಅದ್ರ ಮೇಲೆ ಬರ್ತಾ ನಮಗೆ ಸ್ವಲ್ಪ ಏನೋ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಕೆಲವೊಂದು ಟೈಮ್ ಪೆನ್ನೆಲ್ಲಿಟ್ಟಿದ್ದೇವೆ, ಕೀಸಲ್ಲಿಟ್ಟಿದ್ದೇವೆ, ಅಥವಾ ಇವತ್ತು ದುಡ್ಡು ಯಾರಿಗೋ ಕೊಟ್ಟವಾ ಇಲ್ವಾ, ಅವು ಆ ಥರ ನೆನಪಿನ ಶಕ್ತಿಗಳು ತೊಂದರೆ ಬರೋಕ್ಕೆ ಶುರು ಆಗುತ್ತೆ. ಈ ಅರಳು ಮರಳು ಲಕ್ಷಣಗಳು ವಯಸ್ಸು ಜಾಸ್ತಿ ಆಗ್ತಾ ಕಾಮನ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾರ್ಮಲ್ಲಾಗಿ ಏನು ಹೇಳ್ತೇವೆ ಅಂದರೆ, ಯಾರು ಒಂದು 85 ವರ್ಷದ ತನಕ ಬದುಕಿದ್ರೆ 1 in 2 ಪೀಪಲ್, ಅಂದರೆ ಇಬ್ಬರದಲ್ಲಿ ಒಬ್ಬರಿಗೆ ಡೆಫಿನೆಟ್ಲಿ ಅರಳು ಮರಳು ಲಕ್ಷಣ ಇದ್ದೇ ಇರುತ್ತೆ ಅಂತ ಹೇಳಿ. ಸೊ ವಯಸ್ಸಾಗ್ತಾ ಕಾಣಿಸ್ಕೊಳ್ಳುವಂಥ ಲಕ್ಷಣ. ಈ ಅರಳು ಮರಳು ಕಾಯಿಲೆಗಳು ಏನಂದರೆ, ಬೇಸ್ಡ್ ಅಪಾನ್ ಯಾವ ಪಾರ್ಟ್ ಆಫ್ ದ ಮಿಡಲಲ್ಲಿ ಎಫೆಕ್ಟ್ ಜಾಸ್ತಿ ಇರುತ್ತೆ ಅದ್ರ ಪ್ರಕಾರ ನಾವು ಬೇರೆ ಹೆಸರುಗಳು ಕೊಡ್ತೇವೆ. ನಾವು ಹೆಸರುಗಳು ಕೊಡೋದೇನೆಂದರೆ, ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾಕೆ ಆ ಥರ ಡಿಫ್ರೆನ್ಸಸ್ ಇದೆ ಅಂತೇಳಿ. ಪ್ಯೂರ್ ಮೆಮೊರಿಗೆ ಸಂಬಂಧಪಟ್ಟಿದ್ದಿತ್ತು ಅಂದರೆ ಆಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತೇವೆ. ಮೆಮೊರಿ ಪ್ಲಸ್ ಸ್ವಲ್ಪ ಬಿಹೇವಿಯರ್, ಸ್ವಭಾವಕ್ಕೆ ನೆನಪಿನ ಶಕ್ತಿ ಮತ್ತು ಸ್ವಭಾವಕ್ಕೆ ಸಂಬಂಧಪಟ್ಟ ಲಕ್ಷಣಗಳಿತ್ತು ಅಂದರೆ ಫ್ರಾಂಟೋಟೆಂಪೊರಲ್ ಡಿಮೆನ್ಷಿಯಾ ಅಂತ ಹೇಳ್ತೇವೆ. ಅಥವಾ ಅರಳು ಮರಳು ಲಕ್ಷಣ ಜೊತೆಯಲ್ಲಿ ಪಾರ್ಕಿನ್ಸನ್ಸ್ ಥರ ಲಕ್ಷಣಗಳು ಇತ್ತು ಅಂದರೆ ಡಿಮೆನ್ಷಿಯಾ ವಿತ್ ಲಿವಿ ಬಾಡಿ ಡಿಸೀಸ್ ಅಥವಾ ಪಾರ್ಕಿನ್ಸನ್ ಡಿಮೆನ್ಷಿಯಾ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಅಥವಾ ಸಣ್ಣ ಲಕ್ಕುಗಳು ಹಾಗೆ ಆಗ್ತಾ ಇತ್ತು ಅಂದರೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಹೀಗೆ ಬೇರೆ ವಯಸ್ಸಿನ ಜೊತೆಯಲ್ಲಿ ಬೇರೆ ಕಾರಣಗಳಿಗೆ ಅರಳು ಮರಳು ಕಾಯಿಲೆಗಳಾಗುತ್ತೆ. ಅರಳು ಮರಳು ಕಾಯಿಲೆ ಬರೀ ವಯಸ್ಸಿನ ಜೊತೆಯಲ್ಲಿ ಬರೋ ಕಾಯಿಲೆನ ಅಥವಾ ಬೇರೆ ಏನಾದ್ರು ಟ್ರೀಟ್ಮೆಂಟ್ ಮಾಡೋಂಥ ಕಾಯಿಲೆಗಳು ಇದೆ ಅನ್ನೋದು ಕಾಮನ್ ಆಗಿ ಒಂದು ಜನಗಳು ಕೇಳೋಂಥ ಕ್ವಶನ್. ಹೌದು, ವಯಸ್ಸು ಬಿಟ್ಟು ಬೇರೆ ಕಾರಣಗಳಿಂದನೂ ಅರಳು ಮರಳು ಥರ ಲಕ್ಷಣಗಳು ಕಾಣಿಸ್ಕೋಬೋದು. ಕೆಲವೊಂದು ಟೈಮು ಮಿದುಳಲ್ಲಿ ಟ್ಯೂಮರ್ಸ್ ಥರ ಗಡ್ಡೆಗಳು ಥರ ಕೂತ್ಕೊಂಡಿರೋದು, ಲಕ್ಕು ಥರ ಲಕ್ಷಣಗಳಾಗಿರೋದು, ವಿಟಮಿನ್ ಡಿಫಿಷಿಯನ್ಸಿಗಳು, ಫಾರ್ ಎಕ್ಸಾಂಪಲ್ ವಿಟಮಿನ್ B12 ಡಿಫಿಷಿಯನ್ಸಿ ಕಾಮನ್ ಆಗಿ ಸ್ವಲ್ಪ ನೆನಪಿನ ಶಕ್ತಿ ಸಂಬಂಧಪಟ್ಟ ಅಥವಾ ಕಾನ್ಸಂಟ್ರೇಷನ್ಗೆ ಸಂಬಂಧಪಟ್ಟ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅಥವಾ ಕೆಲವೊಂದು ಟೈಮ್ ಇನ್ಫೆಕ್ಷನ್ಸ್ಗಳು ಇರ್ಬೋದು, ಬ್ರೈನ್ ಇನ್ಫೆಕ್ಷನ್ಸ್ಗಳು. ಫಾರ್ ಎಕ್ಸಾಂಪಲ್ ಮೊದಲಿನ ಕಾಲದಲ್ಲಿ ಸಿಫಿಲಿಸ್ ಅಂತ ಕೇಳ್ತಾ ಇದ್ವಿ, ಸಿಫಿಲಿಸ್ ಥರದ ಲಕ್ಷಣಗಳು. ಅಥವಾ ಬೇರೆ ಥರದ ಮಿದುಳು ಕ್ರೋನಿಕ್ ಇನ್ಫೆಕ್ಷನ್ಸ್ಗಳು ಇರುತ್ತೆ, ಅದರಲ್ಲೂ ಕೂಡ ಈ ಥರ ಅರಳು ಮರಳು ಲಕ್ಷಣಗಳು ಕಾಣಿಸುತ್ತೆ. ಇನ್ನು ಕೆಲವೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದರೆ ನಮ್ಗೆ ಹೆಂಗೆ ಅಲರ್ಜಿ ರೆಸ್ಪಾನ್ಸ್ಗಳಾಗುತ್ತಲ್ಲ, ಅಲರ್ಜಿ, ನೆಗಡಿ, ಅಸ್ತಮಾ, ದಮ್ಮು ಬರುತ್ತೆ, ಆ ಥರ ಮಿದುಳಲ್ಲಿ ಕೆಲವೊಂದು ಮಿದುಳಿನ ಭಾಗದಲ್ಲಿ ಅಲರ್ಜಿ ಥರ ರೆಸ್ಪಾನ್ಸ್ಗಳು ಅಥವಾ ಆಟೋ ಇಮ್ಯೂನ್ ರೆಸ್ಪಾನ್ಸ್ಗಳು ಆಗೋದ್ರಿಂದನೂ ನೆನಪಿನ ಶಕ್ತಿಗೆ ಸಂಬಂಧಪಟ್ಟ ಅಥವಾ ಇನಿಷಿಯಲಿ ನೆನಪಿನ ಶಕ್ತಿಗೆ ಸಂಬಂಧಪಟ್ಟಂಗೆ ಲಕ್ಷಣಗಳು ಕಾಣಿಸ್ಕೋಬೋದು. ಹೀಗಾಗಿ ಅರಳು ಮರಳು ಲಕ್ಷಣಗಳು ಭಾಳಷ್ಟು ವಿಧ ಕಾರಣಗಳಿಂದ ಕಾಣಿಸ್ಕೊಳ್ಳೋಂಥ, ಅಂದರೆ ಭಾಳಷ್ಟು ಟ್ರೀಟ್ಮೆಂಟ್ ಮಾಡೋಂಥ ಕಾರಣಗಳು ಇರ್ಬೋದು ಅಥವಾ ವಯಸ್ಸಿನ ಜೊತೆಯಲ್ಲಿ ಬರೋಂಥ ಕಾರಣಗಳಿರ್ಬೋದು. ಇವತ್ತಿನ ಈ ಪ್ರೋಗ್ರಾಮ್ನಲ್ಲಿ ನಾನೇನಂದರೆ ಸಿಂಪಲ್ಲಾಗಿ ಆಲ್ಝೈಮರ್ಸ್ ಡಿಮೆನ್ಷಿಯಾ ಬಗ್ಗೆ ಸ್ವಲ್ಪ ಇನ್ ಜನರಲ್ ಆಗಿ ಆ ಪಾಯಿಂಟ್ ಆಫ್ ವ್ಯೂಯಿಂದ ಮಾತಾಡ್ತೇನೆ. ಯಾಕಂದರೆ ಎಲ್ಲ ಅರಳು ಮರಳು ಕಾಯಿಲೆಗಳ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಟೈಮ್ ಲಿಮಿಟೆಡ್ ಇರುತ್ತೆ. ಸೊ ಆಲ್ಝೈಮರ್ಸ್ ಡಿಮೆನ್ಷಿಯಾ ಯಾಕೆ ಇಂಪಾರ್ಟೆಂಟ್? ಆಲ್ಝೈಮರ್ಸ್ ಡಿಮೆನ್ಷಿಯಾ ಅನ್ನೋದು ಇದು ವಯಸ್ಸಿನ ಜೊತೆಯಲ್ಲಿ ಬರೋದು ಸರ್ವೇ ಸಾಮಾನ್ಯವಾಗಿರುವಂಥ ಅರಳು ಮರಳು ಕಾಯಿಲೆ. ಇತ್ತೀಚಿನ ಕಾಯಿಲೆಗಳಲ್ಲಿ ಸಾಕಷ್ಟು ಪಿಕ್ಚರ್ಗಳು ಮೂವೀಸ್ಗಳು ಬಂದಿದ್ದಾವೆ. ಈ ಥರ ಅರಳು ಮರಳಿಗೆ ಸಂಬಂಧಪಟ್ಟಕ್ಕೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಸುತ್ತಮುತ್ತ ಒಂದು ಕತೆ ಬೆಳೆಯುತ್ತಲ್ಲ, ಅದ್ರ ಮೇಲೆ ಭಾಳಷ್ಟು ಪಿಕ್ಚರ್ಗಳು ನೀವು ನೋಡಿದ್ದೀರ. ಸೊ ಈ ಥರ ಇದ್ದಾಗೆ ಇದರಿಂದ ಭಾಳಷ್ಟು ಜನಕ್ಕೆ ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಗೊತ್ತಾಗ್ತಾ ಇದೆ. ಇನಿಷಿಯಲಿ ಹೆಂಗೆ ಪಿಕಪ್ ಮಾಡಬೇಕಂತ ಭಾಳಷ್ಟು ಜನ ನೋಡ್ತಾ ಇದ್ದಾರೆ. ಏನಾರು ಮಾಡ್ಬೋದಾ, ಯಾವ ಥರ ಟ್ರೀಟ್ಮೆಂಟು, ಈ ಕಾಯಿಲೆಯ ಲಕ್ಷಣಗಳು ಏನು ಅಂತ ಹೇಳಿ. ನಾರ್ಮಲ್ಲಾಗಿ ಏನಾಗುತ್ತೆ ಅಂದರೆ ಆಲ್ಝೈಮರ್ಸ್ ಡಿಮೆನ್ಷಿಯಾ ಅಂದಾಗ ಕಾಮನ್ನಾಗಿ ಏನಂದರೆ ಇವತ್ತಿನ ಕೆಲವೊಂದು ಕೆಲಸಗಳು ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ
ಫಸ್ಟು ಏನಾಗುತ್ತೆ ಅಂದರೆ ಹೊಸದಾಗಿ ಕಲಿಯಂಥ ಏನಿರುತ್ತೆ ಕಲಿಯೋಕ್ಕಾಗೋದಿಲ್ಲ. ಆಮೇಲೆ ಏನಾಗುತ್ತೆ ಅಂದರೆ ಬರ್ತಾ ಬರ್ತಾ ಇತ್ತೀಚಿನ ದಿನಗಳಲ್ಲಿ ಕಲಿತಿರೋವಂಥದ್ದು ನೆನಪಿನ ಶಕ್ತಿ ಏನೇ ಇರ್ಬೋದು ಅವನ್ನ ನೆನಪು ಶುರು ಮಾಡ್ತಾರೆ. ಸೊ ನಾರ್ಮಲಿ ಜನ ಬಂದಾಗ ಏನು ಹೇಳ್ತಾರೆ ಕೇಳಿದಾಗೆ, ಸರ್ ಎಲ್ಲ ಚೆನ್ನಾಗಿದೆ ಸರ್, 20 ವರ್ಷದ ಮೊದಲದ ಕತೆ ಚೆನ್ನಾಗಿ ಹೇಳ್ತಾರೆ, 30 ವರ್ಷದ ಅವತ್ತು ನಮಗೂ ಗೊತ್ತಿಲ್ಲ ಆ ಕತೆಗಳು ಹೇಳ್ತಾರೆ. ಆದರೆ ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು, ಇವತ್ತೇನಾಯಿತು ಅದು ನೆನಪಿರೋದಿಲ್ಲ. ಸೊ ಬೇಸಿಕಲಿ ಬೋರ್ಡ್ ಹಿಂದ್ಗಡೆ ಅಳಿಸ್ದಂಗೆ. ಸೊ ಇಲ್ಲಿ ತನಕ ಬರೆದಿರೋದು ಇಲ್ಲಿಂದ ಮುಂದಕ್ಕೆ ಆಗ್ತಿರೋದು ಗೊತ್ತಾಗೋದಿಲ್ಲ, ಹಿಂದ್ಗಡೆ ಆಗ್ತಿರೋವನ್ನೇ ಎಲ್ಲ ನೆನ್ಪಿಟ್ಕೊಂಡಿರ್ತಾರೆ. ಸೊ ಭಾಳಷ್ಟು ಜನಕ್ಕೆ ಅದಕ್ಕೆ ಗೊತ್ತಾಗೋದಿಲ್ಲ ಅದು ಅರಳು ಮರಳು ಕಾಯಿಲೆ ಇತ್ತಾ ಇಲ್ವಾ ಅಂತೇಳಿ ಇನಿಷಿಯಲ್ ಫೇಸಸ್ಸಲ್ಲಿ. ಮೋಸ್ಟ್ ಆಫ್ ದ ಜನ ಈ ಟೈಮಲ್ಲಿ 60ರಿಂದ 65 ಸುತ್ತಮುತ್ತ ಇರ್ತಾರೆ. ಕೆಲವರು ಭಾಳ ದೊಡ್ಡ ದೊಡ್ಡ ಪೊಸಿಷನ್ಗಳಲ್ಲೂ ಇರ್ತಾರೆ. ಸೊ ಯಾರು ಆ ಟೈಮಲ್ಲಿ ಪಿನ್ ಪಾಯಿಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರ ನೆನಪಿನ ಶಕ್ತಿಗೆ ತೊಂದರೆ ಇದೆಯಾ ಇಲ್ವಾ, ಯಾಕಂದರೆ ಹೇಳಿದ್ರೆ ಕರೆಕ್ಟ್ ಅಥವಾ ಅವ್ರು ಕಾನ್ಸಂಟ್ರೇಷನಲ್ಲಿ ಮಾಡಿದ್ರಾ ಇಲ್ವಾ, ಈ ಥರ ಕ್ವಶನ್ಗಳಾಗಿ ಯಾರು ಅದು ಪಾಯಿಂಟ್ ಔಟು ಮಾಡೋದಿಲ್ಲ. ಅದರಿಂದ ಕೆಲವೊಂದು ಟೈಮ್ ಎರರ್ಸ್ಗಳಾಗಕ್ಕೆ ಅವ್ರ ಡಿಸಿಷನ್ಸಲ್ಲಿ ಎರರ್ಸ್ಗಳಾಗಕ್ಕೆ ಶುರು ಆಗುತ್ತೆ. ದುಡ್ಡು ಕೊಡೋದಿರ್ಬೋದು ಅಥವಾ ಕೆಲವೊಂದು ಡಿಸಿಷನ್ಸ್ಗಳು ಮಾಡೋದಿರ್ಬೋದು. ಕೆಲವೊಂದು ಟೈಮು ಬರ್ತಾ ಬರ್ತಾ ಏನಾಗುತ್ತಂದರೆ ಓರಿಯೆಂಟೇಷನ್ ಅಂದರೆ ಮನೆ ಬಲಕ್ಕಿರೋ ಮನೆ ಎಡಕ್ಕೆ ಹೋದ್ವಿ, ಎಡಕ್ಕೆ ತಿರುಗಿದ್ವಿ ಹೋದ್ವಿ, ಬಟನ್ಸ್ಗಳು ಹಾಕ್ಕೊಳ್ತಾ ಇದ್ವಿ, ಮೇಲೆ ಕೆಳಗೆ ಬಟನ್ಸ್ಗಳು ಹಾಕ್ಕೊಂಡ್ವಿ. ಸೊ ಈ ಥರ ನಾಮಿನಲ್ ಎರರ್ಸ್ಗಳು ಕಾಣಿಸ್ಕೊಳಕ್ಕೆ ಶುರು ಆಗುತ್ತೆ. ಆಮೇಲೆ ಬರ್ತಾ ಬರ್ತಾ ಹೆಸರುಗಳು ಹೇಳ್ತಾರೆ, ಸರ್ ಯಾರ್ದು ಹೆಸರು ನೆನಪಿಲ್ಲ ಸರ್, ನಾನು ಇಷ್ಟು ವರ್ಷ ಅವ್ರ ಜೊತೆ ಮದುವೆಯಾಗಿ ನಾನು ಇಷ್ಟು ವರ್ಷದಿಂದ ಇದ್ದೇನೆ, ಆದರೆ ನನ್ನ ಹೆಸರೇ ನೆನಪಿಲ್ಲ ಈಗ ಅವರಿಗೆ, ಅಥವಾ ನಮ್ಮ ಮಕ್ಕಳ ಹೆಸರೇ ನೆನಪು ಬರೋದಿಲ್ಲ, ಅಥವಾ ಇವ್ರ ಹೆಸರೇ ನೆನಪು ಬರೋದಿಲ್ಲ. ಸೊ ಈ ಥರ ನೆನಪಿನ ಶಕ್ತಿಗಳು ಕಾಣಿಸ್ಕೊಳಕ್ಕೆ ಶುರು ಆಗುತ್ತೆ. ಸೊ ಈ ಥರ ಇರೋ ಆಲ್ಝೈಮರ್ಸ್ ಡಿಮೆನ್ಷಿಯಾ ಏನು ಮಾಡ್ಬೋದು ನಾವು? ಇದು ವಯಸ್ಸಿನ ಜೊತೆಯಲ್ಲಿ ಬರ್ತಾ ಬರ್ತಾ ಜಾಸ್ತಿ ಆಗೋಂಥ ಕಾಯಿಲೆ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಥರದ ಇನ್ವೆಸ್ಟಿಗೇಷನ್ಸ್ಗಳು ಬಂದಿದ್ದಾವೆ. ಯಾವವನ್ನೇ ಅರ್ಲಿ ಫೇಸಸ್ಸಲ್ಲಿ ಪಿಕಪ್ ಮಾಡೋದು, ಅರ್ಲಿ ಫೇಸಸ್ಸಲ್ಲಿ ಪಿಕಪ್ ಮಾಡಲಾರ್ದೇ ಅವಕ್ಕೆ ಹೇಗೆ ಟ್ರೀಟ್ಮೆಂಟ್ ಮಾಡಬಹುದು ಅನ್ನೋದು. ಸೊ ಇವೆಲ್ಲ ವಯಸ್ಸಿನ ಜೊತೆಯಲ್ಲಿರೋ ಸಂಬಂಧ ಏರ್ಪಟ್ಟ ಕಾಯಿಲೆಗಳು ಹೇಗೆಂದರೆ ನಾವು ಆದಷ್ಟು ಅವನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡೋದು, ಬರಲಾರ್ದಂಗೆ ನೋಡ್ಕೋಬೇಕು. ಒಂದು ವೇಳೆ ಬಂದೇ ಬಿಟ್ಟರು ಕೂಡ ಹೆಂಗೆ ಸ್ಲೋ ಮಾಡೋಕ್ಕೆ ಸಾಧ್ಯ, ಯಾವ ಥರ ಕಾಯಿಲೆ ಪ್ರೋಗ್ರೆಸ್ಸನ್ನು ಸ್ಲೋ ಮಾಡ್ಬೋದು ನಾವು, ಅದನ್ನು ನಾವು ನೋಡ್ಕೊಳ್ಳೋಕ್ಕೆ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಗುಡ್ ಕ್ವಾಲಿಟಿ ಆಫ್ ಲೈಫ್, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಟೈಮಿಗೆ ಊಟ ಮಾಡಬೇಕು, ಟೈಮಿಗೆ ನಿದ್ದೆ ಮಾಡಬೇಕು, ಇವು ರೆಗ್ಯುಲರ್ ಎಕ್ಸಸೈಸ್, ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಭಾಳ ಇಂಪಾರ್ಟೆಂಟ್. ಇನ್ನು ಕೆಲವೊಂದು ಏನು ಅಂತ ಹೇಳ್ತೇನೆ ಅಂದರೆ ನಾವು ಮೆಂಟಲ್ ಆ್ಯಕ್ಟಿವಿಟೀಸು, ಸೋಷಿಯಲ್ ಆ್ಯಕ್ಟಿವಿಟೀಸು ಅಂತ ಹೇಳ್ತೇವೆ. ಸೊ ಮೆಂಟಲ್ ಆ್ಯಕ್ಟಿವಿಟೀಸ್ ಅಂದರೆ ಜನಗಳ ಜೊತೆಲಿ ಮಾತಾಡೋದು. ಸುಮ್ಮನೆ ಕೂತ್ಕೊಂಡು ಫೋನ್ ನೋಡ್ಕೊತ ಕೂತ್ಕೊಂಡಿದ್ದೆ, ಬುಕ್ ಓದ್ತಾ ಇದ್ದೆ, ಬರೀ ಟಿ ವಿ ನೋಡ್ತಾ ಇದ್ದೆ. ಡಬಲ್ ಇಂಟ್ರ್ಯಾಕ್ಷನ್ ಅಂದರೆ 2 ಸೈಡೆಡ್ ಇಂಟ್ರ್ಯಾಕ್ಷನ್ ಇರೋದಿಲ್ಲ, ಅದು ಕಷ್ಟ ಆಗುತ್ತೆ. ಮಾತಾಡ್ಬೇಕು ಜನಗಳ ಹತ್ರ, ಜನಸಂದಾಣಿಯಲ್ಲಿದ್ದು ಮಾತಾಡುವಂಥ ಇರ್ತಾವೆ, ಭಾಳ ಹೆಲ್ಪ್ ಆಗುತ್ತೆ. ಕೆಲವೊಂದು ಟೈಮ್ ಜನ ಬಂದಾಗ ಹೇಳ್ತಾರೆ, ಸರ್ ಇವ್ರು ಎಂದು ಯಾರ ಹತ್ರನೂ ಮಾತಾಡೋದೇ ಇಲ್ಲ, ಇವ್ರ ಸ್ವಭಾವನೇ ಹೇಗೆ, ಅದು ಮೊದಲಿನ ಸ್ವಭಾವ. ಈಗ ಸರಿ ಆಗ್ಬೇಕಂದ್ರೆ 4 ಜನ ಹತ್ರ ಮಾತಾಡಲೇಬೇಕು, ಅದನ್ನು ನಾವು ಪ್ರೋತ್ಸಾಹಿಸಬೇಕು. ಸೊ ಶೆಡ್ಯೂಲ್ಡ್ ಆ್ಯಕ್ಟಿವಿಟೀಸ್ ಪುಷ್ ಮಾಡಬೇಕು. ಸೊ ಮೆಂಟಲ್ ಆ್ಯಕ್ಟಿವಿಟೀಸು, ಫಿಸಿಕಲ್ ಆ್ಯಕ್ಟಿವಿಟೀಸು ಹೆಲ್ಪ್ ಮಾಡುತ್ತೆ. ಇದು ಅಲ್ಲದೆ ಸಾಕಷ್ಟು ಬೇರೆ ಬೇರೆ ಔಷಧಿಗಳಿದ್ದಾವೆ. ಸೊ ಆ ಔಷಧಿಗಳಿಂದ ಆ ಕಾಯಿಲೆಗಳು ಪ್ರೋಗ್ರೆಷನ್ಸ್ ಸ್ಲೋ ಮಾಡೋಕ್ಕೆ ಸಾಧ್ಯತೆ ಇದೆ ನಮಗೆ. ಸೊ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವೊಂದು ಔಷಧಿಗಳು ಟ್ರಯಲ್ಸ್ಗಳು ನಡೀತಾ ಇದ್ದಾವೆ. ಸೊ ಈ ಟ್ರಯಲ್ಸ್ಗಳಲ್ಲಿ ನಾವು ಏನು ನೋಡ್ತಾ ಇದ್ದೇವೆ ಅಂದರೆ ಆಲ್ಝೈಮರ್ಸ್ ಡಿಮೆನ್ಷಿಯಾನ ಸ್ಲೋ ಮಾಡ್ಬೋದಾ, ಸ್ಟಾಪ್ ಮಾಡ್ಬೋದಾ, ಅಥವಾ ರಿವರ್ಸ್ ಮಾಡ್ಬೋದಾ. ಇನ್ನು ಕೆಲವೇ ವರ್ಷಗಳಲ್ಲಿ ಭಾಳಷ್ಟು ಮಾಡಿ ನಮಗೆ ಈ ಥರ ಏನಂದರೆ ಸ್ಪೆಸಿಫಿಕ್ ಥೆರಪೀಸ್ ಫಾರ್ ಆಲ್ಝೈಮರ್ಸ್ ಡಿಮೆನ್ಷಿಯಾ ಸಿಗ್ಬೋದು. ಅದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಆದರೆ ಇತ್ತೀಚಿನ ನನಗೆ ಭಾಳಷ್ಟು ಮಟ್ಟಿಗೆ ರಿಸರ್ಚ್ ಈ ಪಾಯಿಂಟಲ್ಲಿ ಆಗ್ತಾಯಿದೆ. ನಾನು ಒಂದೇ ಪಾಯಿಂಟ್ ಏನು ಮುಗಿಸ್ಬೇಕಂತ ಏನು ಇಷ್ಟಪಡ್ತೇನೆ ಅಂದರೆ ಆಲ್ಝೈಮರ್ಸ್ ಡಿಮೆನ್ಷಿಯಾ ಈಸ್ ಒನ್ ಆಫ್ ದ ಕಾಮನೆಸ್ಟ್, ಸಾಮಾನ್ಯವಾಗಿರುವಂಥ ಅರಳು ಮರಳು ಕಾಯಿಲೆ. ಈ ಅರಳು ಮರಳು ಕಾಯಿಲೆ ಸಾಕಷ್ಟು ಜನಕ್ಕೆ ವಯಸ್ಸಿನ ಜೊತೆಯಲ್ಲಿ ಬರುತ್ತೆ. ನಿಮ್ಮ ಅನುವಂಶೀಯವಾಗಿರೋ ರಿಸ್ಕ್ ಫ್ಯಾಕ್ಟರ್ಸ್ಗಳಿಂದ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಮೇಲೆ ನೀವು ಹೇಗೆ ಕೆಲಸ ಮಾಡಿದ್ರಿ, ಎಷ್ಟು ಲೆವೆಲ್ ಸ್ಟ್ರೆಸ್ ಇತ್ತು, ಆ ಫ್ಯಾಕ್ಟರ್ಸ್ಗಳು ಲಿಂಕ್ ಆಗುತ್ತೆ. ಆದರೆ ಗುಡ್ ಕ್ವಾಲಿಟಿ ಆಫ್ ಲೈಫು, ಸೋಷಿಯಲ್ ಆ್ಯಕ್ಟಿವಿಟೀಸು ಮಾಡೋದ್ರಿಂದ ಸಾಕಷ್ಟು ಮಟ್ಟಿಗೆ ಮ್ಯಾನೇಜ್ ಮಾಡ್ಬೋದು, ಇಂಪ್ರೂವ್ಮೆಂಟ್ ಮಾಡ್ಬೋದು. ಆಮೇಲೆ ಫೈನಲ್ ಆಗಿ ಏನು ಹೇಳಬೇಕಂದ್ರೆ ಇನ್ನೂ ಕೆಲವೇ ವರ್ಷಗಳಲ್ಲಿ ಸಾಕಷ್ಟು ಕ್ಯೂರೇಟಿವ್ ಥೆರಪೀಸ್ ಕೂಡ ಬರೋ ಸಾಧ್ಯತೆ ಇದೆ ಆಲ್ಝೈಮರ್ಸ್ ಡಿಮೆನ್ಷಿಯಾಗೆ. ಧನ್ಯವಾದಗಳು, ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.